ನಮಸ್ತೆ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ನಾನು ಕನ್ನಡ ವರ್ಣಮಾಲೆ ಬಗ್ಗೆ ಹಿಂದಿನ 2 ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಹಾಗಾಗಿಬಿಟ್ಟು ಈ ದಿನ ನಾನು ವ್ಯಂಜನಗಳ ಬಗ್ಗೆ ಹೇಳ್ತಾ ಇದ್ದೀನಿ. ವ್ಯಂಜನಗಳನ್ನು 2 ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ. ವ್ಯಂಜನಗಳು ಯಾವ್ಯಾವಪ್ಪ? ವ್ಯಂಜನಗಳು ಕಾಯಿಂದ ಲಾವರೆಗೆ ವ್ಯಂಜನಗಳು, ಕಾಯಿಂದ ಲಾವರೆಗೆ ವ್ಯಂಜನಗಳು ಅಂತ ಕರಿತೀವಿ. ಈ ವ್ಯಂಜನಗಳನ್ನು 2 ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ. ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ಕಾಯಿಂದ ಮಾವರೆಗೆ ವರ್ಗೀಯ ವ್ಯಂಜನಗಳು, ಕಾಯಿಂದ ಮಾವರೆಗೆ ವರ್ಗೀಯ ವ್ಯಂಜನಗಳು. ಯಾಯಿಂದ ಲಾವರೆಗೆ ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಕಾಯಿಂದ ಮಾವರೆಗೆ. ಯಾಕೆ ವರ್ಗೀಯ ವ್ಯಂಜನಗಳು ಅಂತಂದರೆ ಕಾ ಮತ್ತು ಖ, ಗ ಮತ್ತು ಘ ಈ ಅಕ್ಷರಗಳು 2 ಅಕ್ಷರ ಒಂದೊಂದು ವರ್ಗಕ್ಕೆ ಸೇರ್ತವೆ. ಹಾಗಾಗಿ ಇವುಗಳನ್ನ ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಯಾಯಿಂದ ಲಾವರೆಗೆ ಅವರ್ಗೀಯ ವ್ಯಂಜನಗಳು ಅಂದರೆ ಯ, ರ, ಲ, ವ, ಶೇ, ಶ, ಸ, ಹ, ಳ ಇವು ಯಾವುದು ಒಂದಕ್ಷರ ಇನ್ನೊಂದು ಅಕ್ಷರಕ್ಕೆ ಸಂಬಂಧ ಇರೋದಿಲ್ಲ. ಹಾಗಾಗಿ ಇವುಗಳನ್ನ ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಕಾಯಿಂದ ಮಾವರೆಗೆ ವರ್ಗೀಯ ವ್ಯಂಜನಗಳು, ಯಾಯಿಂದ ಲಾವರೆಗೆ ಅವರ್ಗೀಯ ವ್ಯಂಜನಗಳು. ಇನ್ನು ಉಳಿದಿರ್ತಕ್ಕಂಥ ಅಕ್ಷರಗಳು ಅಂ ಮತ್ತು ಆಹ. ಇವನ್ನ ನಾವು ಯೋಗ ಕರಿತೀವಿ. ಅನುಸ್ವಾರ, ಅಮ್ಮನ ನಾವು ಅನುಸ್ವಾರ ಅಂತ ಕರಿತೀವಿ. 1 0 ಇರ್ತಕ್ಕಂಥ ಅಮ್ಮನ ಅನುಸ್ವಾರ ಅಂತ ಕರಿತೀವಿ. 2 0ಗಳಿರ್ತಕ್ಕಂಥ ಆಹಾನ ವಿಸರ್ಗ ಅಂತ ಕರಿತೀವಿ. ಯೋಗವಾಹಕಗಳು ಅಂತ ಕೂಡ ಕರಿಬೋದು, ಯೋಗವಾಹಗಳು ಅಂತ ಕೂಡ ಕರಿಬೋದು. ಹಾಗಾಗಿ ನಾವು ಕನ್ನಡ ವರ್ಣಮಾಲೆಯನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಸ್ವರಗಳು, ವ್ಯಂಜನಗಳು ಹಾಗೂ ಯೋಗವಾಹಕಗಳು.